ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅತ್ತೆ ಹೇಳತ್ತೆ ಪರ್ಸು ಮೊದಲು ಯಾಕೆ ಕೆಟ್ಟ ಕೆಲಸ ಮಾಡ್ತಿದ್ದ? ಅತ್ತೆ ನಿಮ್ಮನ್ನೇ ಕೇಳ್ತಿರೋದು. ಶಿವು, ಹಾಗಂದ್ರೆ ಈ ಪಿಕ್ಚರಲ್ಲಿ ತೋರಿಸ್ತಾರಲ್ಲ ರೌಡಿಗಳು ಆ ಥರ ಅಂತಲ್ಲಪ್ಪ. ಗಂಡ್ಮಕ್ಳು ಅಂದಮೇಲೆ ಎಲ್ಲ ನಿಂತರನೇ ಇರ್ತಾರ ಹೇಳು. ಹಾರಾಟ, ಕೂಗಾಟ, ಚೀರಾಟ ಎಲ್ಲ ಇರತ್ತಲ್ವಾ. ಅದರಲ್ಲೂ ಊರ ಯಜಮಾನ್ರು ಮಗ ಅಂದಮೇಲೆ ಕೇಳ್ಬೇಕಾ, ಗಲಾಟೆ ಗದ್ಲ ಸ್ವಲ್ಪ ಜಾಸ್ತಿನೇ ಅಲ್ವಾ. ಆ ಅರ್ಥದಲ್ಲಿ ಹೇಳ್ದೆ ಅಷ್ಟೇ. ಓಹೋ ಹಂಗ? ಹಂಗಾರೆ ಅದೆಲ್ಲ ಸಹಜ ಅಲ್ಲೇನತ್ತೆ. ನಾವೀಗ ಈ ಪೇಪರ್ನಾಗೆ ಟಿವಿನಾಗೆಲ್ಲ ನೋಡಕ್ಕಿಲ್ವೇ, ಈ ರಾಜಕಾರಣಿ ಮಕ್ಕಳು ದುಡ್ಡಿರೋರ್ ಮಕ್ಕಳೆಲ್ಲ ಹಿಂಗ್ ಮಾಡ್ತಾರೆ ಹಂಗ್ ಮಾಡ್ತಾರೆ ಅಂತಲ್ಲ. ಹಂಗೆ ಈ ಹುಡುಕ್ ಬುದ್ಧಿಲಿ ಹಿಂಗೆಲ್ಲ ಮಾಡ್ತವೆ. ಅದೇ ವಯಸ್ಸಾಗ್ತಾ ಆಗ್ತಾ ಅವ್ರಿಗೂ ಬುದ್ಧಿ ಬರ್ತವೆ. ಹಂಗೆ ನಮ್ಮ ಪರ್ಸುಗೂ ಬುದ್ಧಿ ಬಂದೈತೆ. ನಾವು ಅದನ್ನೇ ಹೇಳಕ್ ಬಂದ್ವಿ. ಇವಾಗ ರತ್ನನ್ನ ನಮ್ಮ ಮನೆ ಸೊಸೆ ಮಾಡ್ಕೊಳಕ್ಕೆ ನನ್ಗೆ ಮತ್ತೆ ಅಕ್ಕನ್ಗೆ ಇಬ್ಬರಿಗೂ ತುಂಬಾ ಇಷ್ಟ ಇದೆ. ಶಿವು, ನಾವಿಬ್ರು ಮನ್ಸಾರೆ ಒಪ್ಪಿದೀವಿ. ನೀನ್ ಮೊದ್ಲು ಕೊರಗೋದನ್ ಬಿಟ್ಬಿಡು. ಅತ್ತೆ ಈ ಹಾಲನ್ನದ ಮ್ಯಾಕೆ ಜೇನುತುಪ್ಪ ಇಕ್ಕೊಂಡು ಅದ್ರ ಮ್ಯಾಕ್ ಬಾಳೆಹಣ್ಣು ಹಾಕೊಂಡು ಎಲ್ಲ ಸೇರ್ಸ್ಕೊಂಡು ತಿಂದಷ್ಟು ನಂಗೆ ಖುಷಿ ಆಯ್ತೈತೆ. ಈಗ ನೀವಿಬ್ರು ಒಪ್ಕೊಂಡಾಯ್ತು, ಇನ್ನು ನಮ್ಮ ಮಾವನು ಮತ್ತೆ ಪರ್ಸುನು ಒಪ್ಕೊಳ್ಳೋದೇ ಇರೋದು. ಶಿವು, ಇಡೀ ಮಾರಿಗುಡಿ ಜನನೇ ಮಾತಾಡ್ಕೊಳ್ತಾರೆ ಶಿವು ಮನೆ ತರ ಹೆಣ್ಮಕ್ಳು ಸಿಗ್ಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು ಅಂತ. ಅಷ್ಟೇ ಅಲ್ಲ, ಬೇರೆ ಹೆಣ್ಮಕ್ಳಿಗೂ ಬುದ್ಧಿವಾದ ಹೇಳ್ತಾರೆ, ಶಿವು ತಂಗಿರ್ನ ನೋಡಿ ಬದುಕೋದನ್ ಕಲೀರಿ ಅಂತ. ಹಾಗಿದ್ಮೇಲೆ ರತ್ನ ನಮ್ಮ ಮನೆಗೆ ಸೊಸೆಯಾಗಿ ಬರ್ತಾಳೆ ಅಂದ್ರೆ ನಮಗ್ ಖುಷಿ ಆಗಲ್ವೇನೋ? ನೋಡಪ್ಪ ಶಿವು, ನಮ್ಮ ಅಭಿಪ್ರಾಯ ನಾವು ಹೇಳಿದೀವಿ. ಪರ್ಶುನು ಮಾವನು ಒಪ್ಸೋ ಜವಾಬ್ದಾರಿ ನಿಂದು. ಅತ್ತೆ ನೀವ್ ಇಷ್ಟು ಹೇಳಿದ್ರಲ್ಲ ಅಷ್ಟ್ ಸಾಕು. ಇನ್ನು ಮಕ್ಕಳವ ಅವಳೆ ಎಲ್ಲ ನೋಡ್ಕೊತಾಳೆ. ಮಾವಂತವ ನಾ ಮಾತಾಡ್ತೀನಿ, ಸರಿನಾ? ಆಗ್ಲಪ್ಪ ಶಿವು, ನೀನು ಖುಷಿಯಾಗಿರು. ಅವರಿಬ್ರು ಆದಷ್ಟು ಬೇಗ ಒಪ್ಕೊಳ್ಳಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ. ಆಗ್ಲಿ ಅತ್ತೆ ಆಗ್ಲಿ. ಸರಿ, ನಂಗಾದ್ರೆ ಇಡ್ತೀನಿ. ಹಾ ಸರಿ. ಅಬ್ಬಾ, ಅಂತೂ ನನ್ನ ಅಣ್ಣನ ಮಗಳೇ ನಮ್ಮ ಮನೆಗೆ ಸೊಸೆಯಾಗಿ ಬರ್ತಿದ್ದಾಳೆ. ಎಲ್ಲ ಒಳ್ಳೇದಾದ್ರೆ ಆ ಮಕ್ಕಳವಂಗೆ 101 ತೆಂಗಿನಕಾಯಿ ಹೊಡಿಸ್ತೀನಿ. ಲಡ್ಡುನ ಬಾಯಿಗೆ ಬೀಳ್ಸ್ಕೊಳ್ಳೋಣ ಅಂತ ಹೋದವನ್ಗೆ ಇಡೀ ಬೇಕ್ರಿನೇ ಬಾಯಿಗೆ ಬಿದ್ದಂಗಾಯ್ತು. ರತ್ನಿ, ಕಾಯ್ತಾ ಇದ್ದೀನಿ, ಬಾರೆ ಬಾ. ಇನ್ನು ಮುಂದೆ ನಿನ್ನ ಜೀವನದಲ್ಲಿಡೋ ಪ್ರತಿ ಹೆಜ್ಜೆನೂ ಕೆಂಡ ಕೆಂಡ ಆದಂಗಿರ್ತದೆ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಳ